ನಮಸ್ಕಾರ ಎಲ್ರಿಗೂ ಕೂಡ. ನೀವೇನಾದರೂ ಜಿಯೋ ಸಿಮ್ಮನ್ನು ಬಳಸ್ತಾ ಇದ್ದೀರಾ ಅಂತಂದರೆ ಈ ಒಂದು ರೀಚಾರ್ಜ್ ಪ್ಲಾನ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಯಾಕೆ ಅಂತ ಅಂದರೆ ಅತಿ ಕಡಿಮೆ ಬೆಲೆಯೊಳಗಡೆ ಈ ಒಂದು ರೀಚಾರ್ಜ್ ಪ್ಲಾನ್ ಇರುವಂಥದ್ದು, ಅದು ಕೂಡ ಕೇವಲ ₹189 ಮಾತ್ರ. ಅದು ಕೂಡ ತಿಂಗಳಿಗೆ ₹189 ಮಾತ್ರ ಅಂತ ಅಂದರೆ ಈ ಒಂದು ರೀಚಾರ್ಜ್ ಪ್ಲಾನಲ್ಲಿ ಏನೇನೆಲ್ಲ ಉಪಯೋಗ ಇದೆ, ಎಷ್ಟು ಮಾತನಾಡ್ಬೋದು, ಎಷ್ಟು ಡೇಟಾ ಸಿಗುತ್ತೆ, ಏನೇನೆಲ್ಲ ಇರುತ್ತೆ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ಒಂದು ₹189 ಜಿಯೋ ರೀಚಾರ್ಜ್ ಪ್ಲಾನ್ ನಿಮಗೆ ಮುಂಚೆನೇ ಗೊತ್ತಿತ್ತು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ. ಯಾಕೆ ಅಂತ ಅಂದರೆ ₹189 ರೀಚಾರ್ಜ್ ಪ್ಲಾನ್ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ. ನೀವೇನಾದರೂ ಕಡಿಮೆ ಡೇಟಾವನ್ನು ಬಳಸ್ತಾ ಇದ್ದೀರಾ, ಆದರೆ ಕಾಲ್ ಮಾಡೋದಕ್ಕೋಸ್ಕರ ಅಥವಾ ಜಿಯೋ ಸಿಮ್ಮನ್ನು ಆ್ಯಕ್ಟಿವ್ ಆಗಿ ಇಡಬೇಕು, ಈ ರೀತಿಯಾಗಿ ಏನಾದರೂ ಅಂದ್ಕೊಂಡಿದ್ದೀರಾ ಅಂತಂದರೆ ಬೆಸ್ಟ್ ರೀಚಾರ್ಜ್ ಪ್ಲಾನ್ ಅಂತಲೇ ಅನ್ಬಹುದು. ಹಾಗಾಗಿ ಇದರಲ್ಲಿ ಏನೇನೆಲ್ಲ ಸಿಗ್ತಾ ಇದೆ, ಏನೇನೆಲ್ಲ ಉಪಯೋಗಗಳು ಇದ್ದಾವೆ, ಪ್ರತಿಯೊಂದನ್ನು ಕೂಡ ಹೇಳ್ತೇನೆ ಬನ್ನಿ. ನಿಮಗೆ ಇದರಲ್ಲಿ ಜಿಯೋ ಕ್ಲೌಡ್ ಕೂಡ ಸಿಗುತ್ತೆ ಮತ್ತು ಜಿಯೋ ಟಿ ವಿ ಕೂಡ ಸಿಗುತ್ತೆ. ಅದೇ ರೀತಿಯಾಗಿ 28 ದಿನಗಳ ಕಾಲ ವ್ಯಾಲಿಡಿಟಿ ಅನ್ನುವಂಥದ್ದು ಇರುತ್ತೆ. 28 ದಿನಗಳ ಕಾಲ ನೀವು ಬೇರೆ ರೀಚಾರ್ಜ್ ಮಾಡಿಸುವಂಥ ಅವಶ್ಯಕತೆಯೇ ಇರೋದಿಲ್ಲ. ಎಷ್ಟು ಬೇಕಾಗಿದ್ದರೂ ಕೂಡ ನೀವು ವಾಯ್ಸ್ ಕಾಲ್ಸನ್ನು ಮಾಡಬಹುದು. ಅನ್ಲಿಮಿಟೆಡ್ ಇರುತ್ತೆ, ಎಷ್ಟು ಬೇಕಾಗಿದ್ದರೂ ನೀವು ಮಾತನಾಡಬಹುದಾಗಿ ಆಗಿರುತ್ತೆ. ಮತ್ತು ಈ ಒಂದು ಕಡಿಮೆ ರೂಪಾಯಿ ಇದೆ ಅಲ್ವಾ, ಕೇವಲ ₹189 ಇದೆ ಅಂತ ಅಂದರೆ SMS ಸಿಗುತ್ತಾ ಇಲ್ವಾ ಅಂತ ಅಂದರೆ ನಿಜವಾಗ್ಲೂ SMS ಕೂಡ ಇದರೊಳಗಡೆ ಸಿಗುತ್ತೆ. ಅದು ಕೂಡ ಎಷ್ಟು ಅಂತಂದರೆ 300 SMSಗಳು ನೀವು ಮಾಡಬಹುದು. 300 SMSವರೆಗೂ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಈ ಒಂದು ರೀಚಾರ್ಜ್ ಪ್ಲಾನಲ್ಲಿ. ಮತ್ತು ಎಲ್ಲರೂ ಕೂಡ ಬಯಸೋವಂಥದ್ದು ಏನು ಹೇಳಿ, ಡೇಟಾ ಕೂಡ ಇರಬೇಕು. ಯಾಕೆಂತಂದರೆ ಒಂದು ಚೂರು ಕೂಡ ಡೇಟಾ ಇಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ. ಇವಾಗ ಕಾಲಿಂಗ್ ಪರ್ಪಸ್ಗೋಸ್ಕರ ನೀವು ರೀಚಾರ್ಜ್ ಮಾಡ್ಕೊಳ್ಬಹುದು, ಆದರೆ ಸ್ವಲ್ಪ ಆದರೂ ಡೇಟಾ ಅನ್ನುವಂಥದ್ದು ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನಿಮಗೂ ಕೂಡ ಅನಿಸಿರುತ್ತೆ ಅಲ್ವಾ. ಖಂಡಿತವಾಗ್ಲೂ ಇದರಲ್ಲಿ ಡೇಟಾನೇ ಇಲ್ಲ ಅಂತ ಇಲ್ಲ, ಡೇಟಾ ಕೂಡ ಸಿಗ್ತಾ ಇದೆ. ಆದರೆ ಎಷ್ಟು ಡೇಟಾ ಸಿಗ್ತಾ ಇದೆ ಅಂತ ಅಂದರೆ 28 ದಿನಗಳಿಗೂ ಕೂಡ ಸೇರಿ ನಿಮಗೆ ಸಿಗ್ತಾ ಇರುವಂಥದ್ದು ಎಷ್ಟು GB ಡೇಟಾ ಅಂತ ಅಂದರೆ 2 GB ಡೇಟಾ ಸಿಗ್ತಾ ಇರುವಂಥದ್ದು. ಸೊ ಡೇಟಾ ಕೂಡ ಇದೆ ಮತ್ತು ಕಾಲ್ ಅಂತೂ ಎಷ್ಟು ಬೇಕಾಗಿದ್ದರೂ ಮಾತನಾಡಬಹುದು ಅಂತ ಹೇಳಿದ್ದೀನಿ. ಸೊ ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು, ಸೆಕೆಂಡರಿ ಸಿಮ್ ಆಗಿ ಇಟ್ಕೊಂಡಿದ್ದೀರಾ ಮತ್ತು ಡೇಟಾ ಜಾಸ್ತಿ ಬಳಸಲ್ಲ ಅಂತ ಅಂದರೆ ಈ ಒಂದು ರೀಚಾರ್ಜ್ ಪ್ಲಾನಿಂದ ನೀವು ಏನು ಮಾಡ್ಕೊಳ್ಳಿ, ರೀಚಾರ್ಜ್ ಮಾಡ್ಕೊಳ್ಳಿ ಅಂತಲೇ ಹೇಳಬಹುದು. ಸೊ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.